forever on fire. ಕರ್ನಾಟಕದಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಏರ್ಪಟ್ಟಿದೆಯಲ್ಲ, ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರನಾ? ಖಂಡಿತವಾಗೂ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಸಂಘರ್ಷ ಇದೆ. ಹಲವು ರಾಜ್ಯಗಳಲ್ಲೂ ಕೂಡ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಸಂಘರ್ಷ ನಡೀತಾ ಇದೆ. ತಮಿಳುನಾಡು, ಪಶ್ಚಿಮ ಬಂಗಾಳ ಸೇರಿದಂತೆ ನಮ್ಮ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ರಾಜ್ಯಪಾಲರು ಕೆಲ ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೇಳಿ ಕೊಡ್ತೀವಿ, ಆದರೆ ಇದೇ ಕಾರಣಕ್ಕೆ ರಿಜೆಕ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಆಡಳಿತ ಇರುವಂಥ ಅಥವಾ BJP ಹೊರತುಪಡಿಸಿ ಉಳಿದ ಪಕ್ಷಗಳು ಆಡಳಿತದಲ್ಲಿರುವಂಥ ರಾಜ್ಯ ಸರ್ಕಾರಗಳಿಗೆ ಇದೀಗ ಇಂಥದ್ದೇ ಸಮಸ್ಯೆ ಶುರುವಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಸಚಿವರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಸಂವಿಧಾನದ ಕಸ್ಟೋಡಿಯನ್ ಆಗಿರ್ತಾರೆ, ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಆದರೆ ಸಂವಿಧಾನದ ಮುಖ್ಯಸ್ಥರು ಅನ್ನೋ ಕಾರಣಕ್ಕಾಗಿ ಆಡಳಿತದಲ್ಲಿ ಎಲ್ಲ ಕಾರಣಕ್ಕೂ ಕೂಡ, ಎಲ್ಲ ವಿಚಾರದಲ್ಲೂ ಕೂಡ ಮೂಗು ತೋರಿಸ್ಬೇಕು ಅಥವಾ ಅವರ ಹಸ್ತಕ್ಷೇಪ ಮಾಡಬೇಕು ಅಂತ ಇರೋದಿಲ್ಲ. ಅನೇಕ ವಿಧೇಯಕಗಳು ಪಾಸಾಗ್ತಾ ಇರುತ್ತೆ, ಮೇಲ್ಮನೆ ಕೆಳಮನೆ ಒಪ್ಪಿಗೆ ಪಡೆದುಕೊಂಡು. ಆದರೆ ಇಲ್ಲಿ ಯಾಕೋ ಒಂದು ಅನುಮಾನ ಮೂಡ್ತಾ ಇದೆ. ಅನುಮಾನಕ್ಕೆ ಅನೇಕ ಅಂಶಗಳು ಕೂಡ ಕಾರಣ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಕೋರ್ಟಲ್ಲಿ ಏನಾದರೂ ಕೂಡ ಹೈಕಮಾಂಡು ನಾವತ್ತಿ ರಾಜ್ಯದ ಎಲ್ಲ ಅವ್ರ ಜೊತೆ ಇದ್ದೀವಿ. ಹೈಕಮಾಂಡು ಮತ್ತು ಇಂಡಿಯಾ ಒಕ್ಕೂಟ ಏನಿದ್ದಾರೆ, ಇವ್ರು ಬೆನ್ನಿಗೆ ನಿಲ್ಲಬೇಕಂತ ಹೇಳಿದ್ದೀವಿ. ಇಂಡಿಯಾ ಒಕ್ಕೂಟ ಅವರು ಇರಬೇಕು, ಯಾಕಂದ್ರೆ ನಮ್ಮ ಪಾರ್ಟ್ ಅವರು. ನಾಳೆ ನಮ್ಮ ಮೇಗೆ ಅದು ಅವ್ರ ಮೇಗೆ ಆಗ್ಬೋದು ರೀ. ಅವ್ರ ರಾಜ್ಯದಲ್ಲಿ ಸರ್ಕಾರ ಇದೆ, ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ, ವೆಸ್ಟ್ ಬೆಂಗಾಲ್ನಲ್ಲಿದೆ, ಸುಮಾರು ಕಡೆ ಇದೆ. ನಾಳೆ ನಮ್ಮ ಸಿದ್ದರಾಮಯ್ಯಗಾದಂಥ ಘಟನೆ ಅಲ್ಲೂ ಜರುಗಬಹುದು. ಹೀಗಾಗಿ ಅದು ರಾಜಕೀಯ ಪ್ರೇರಿತ, ರಾಜಕೀಯವಾಗಿ ನಾವು ಡಿಸಿಷನ್ ತಗೋಬೇಕಷ್ಟೆ. ಚರ್ಚೆ ಆಗಿದೆ, ಅದು ಇನ್ನೂ ಯಾವಾಗ ಹೋಗ್ಬೇಕು, ಯಾರು ಹೋಗ್ಬೇಕಂತ ಆಗಿಲ್ಲ. ಅದು ಅಧ್ಯಕ್ಷರು ತೀರ್ಮಾನ ಮಾಡಿ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಂದು ಅವರು ತೀರ್ಮಾನಕ್ಕೆ ಬರಬೇಕು. ಈ ರೀತಿ ಬೇರೆ ರಾಜ್ಯದಲ್ಲಿ ಆದರೆ ಏನಂತ ಅಡ್ವಾನ್ಸ್ ಆಗಿ ಒಂದು ಹಂತಕ್ಕೆ ಬರಬೇಕು ಅವರು. ಯಾಕೆ ರಾಜ್ಯಪಾಲರು ಈ ರೀತಿ ಎಲ್ಲ ಕಡೆ ಕೊಟ್ಟರೆ ಸಮಸ್ಯೆ ಆಗ್ತದೆ. ಸೊ ಅವಾಗ ಒಂದು ಯಾವ್ದಾರು ಒಂದು ಅವರು ಸ್ಟ್ಯಾಂಡಿಗೆ ಬರ್ಬೇಕು ಅವ್ರ ಪಕ್ಕ. ಇದ್ದೇ ಇದೆ. ಈಗ 5 ವರ್ಷದಿಂದ ವೆಸ್ಟ್ ಬೆಂಗಾಲ ನೋಡ್ತಾ ಇದ್ದೀವಿ. 5 ಇಯರ್ಸಿಂದ ಅಲ್ಲಿ CBI, ED, ರಾಜ್ಯಪಾಲ ಭವನ್ ಜೊತೆ ಘರ್ಷಣೆ 5 ವರ್ಷದಿಂದ ನೋಡಿದ್ದೀವಿ. ಅದನ್ನು ನೋಡೋ ನಮ್ದು ಘರ್ಷಣೆ ಭಾಳ ಕಡಿಮೆ ಇದೆ. ಅಲ್ಲಿ ಘರ್ಷಣೆಗೆ ನಮ್ಮ ಘರ್ಷಣೆಗೆ ಕಡಿಮೆ ಇದೆ. ತಮಿಳುನಾಡು ಆಗಿದೆ. ಮತ್ತಷ್ಟು ಮಾಹಿತಿಯನ್ನು, ವಿಶ್ಲೇಷಣೆಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವ್, ಗಮನಿಸ್ತಾ ಇದ್ದೀವಿ ಇಲ್ಲಿ ಒಂದು ಕಡೆ ರಾಜ್ಯಪಾಲರ ನಡೆಯನ್ನು, ಸರ್ಕಾರದ ನಡೆಯನ್ನು ನೋಡಿದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂತಾರಲ್ಲ, ಹಂಗಾಗ್ತಾ ಇದೆಯಾ? ರಾಜ್ಯಪಾಲರು ಸಂವಿಧಾನದ ಕಸ್ಟೋಡಿಯನ್ ಇದ್ದಾರೆ, ಸಂವಿಧಾನದ ಪಾಲಕರಿದ್ದಾರೆ. ಆದರೆ ಇಲ್ಲಿ ಆಡಳಿತ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಎಲ್ಲ ವಿಚಾರದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆಯನ್ನು ಕಾಂಗ್ರೆಸ್ ನಾಯಕರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆಯಾ? ಕೇವಲ ಕರ್ನಾಟಕ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥದ್ದೇ ಸ್ಥಿತಿ ಇದೆ, ಇಂಥದ್ದೇ ವಾತಾವರಣ ಇದೆ. ರಾಜ್ಯಪಾಲರ ಮೂಲಕವೇ ಅಲ್ಲಿನ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೆಲಸ ಆಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಹೇಳಿ? ಈಗ ಮೊದಲಿಗೆ ತಮಿಳುನಾಡು, ವೆಸ್ಟ್ ಬೆಂಗಾಲ್ ಹಾಗೆ ದೆಹಲಿಯಲ್ಲಿ ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವೆ ಸಂಘರ್ಷ ಇತ್ತು. ಅಂದರೆ ಅಲ್ಲಿ ಸರಿಯಾಗಿ ಹೊಂದಾಣಿಕೆ ಇರಲಿಲ್ಲ. ಜೊತೆಗೆ ಎರಡೂ ಕಡೆಗಳಲ್ಲೂ ಕೂಡ ಕಾರ್ಯಾಂಗ ಮತ್ತು ಶಾಸಕಾಂಗದ ಕಡೆ ಸಾಕಷ್ಟು ವೈರುಧ್ಯಗಳು ಇತ್ತು ಅಲ್ಲಿ. ಈಗ ಅಂತಹ ಒಂದು ಸ್ಥಿತಿ ಈಗ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಯಾವಾಗ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ರು, ಆಗಿನಿಂದಲೂ ಕೂಡ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಕರ್ನಾಟಕದಲ್ಲೂ ಕೂಡ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ, ಸಂಘರ್ಷ ಕೂಡ ಹೆಚ್ಚಾಗ್ತಾ ಇದೆ. ಈಗ ಮೂಢ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ನಂತರ ಒಂದು ಕಡೆ ಬೇರೆ ಬೇರೆ ಪ್ರಕರಣಗಳು BJP ಮತ್ತು JDS ನಾಯಕರ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ 10 ತಿಂಗಳ ಹಿಂದೆ ಬಂದಿದ್ರು ಕೂಡ ಅದನ್ನು ಇವತ್ತಿನವರೆಗೆ ನೀವು ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜ್ಯಪಾಲರನ್ನು ನೀವು ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳ ಮುಂದೆ ಪರೇಡ್ಗೆ ಸಂಸದರು, ಶಾಸಕರ ಒಂದು ಪಡೆಯನ್ನು ಕಟ್ಕೊಂಡು ಹೋಗೋದಕ್ಕೆ ಈಗಾಗಲೇ ಚಿಂತನೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದರ ನಡುವೆ ರಾಜಭವನದಿಂದ 11 ವಿಧೇಯಕಗಳನ್ನು ಈಗ ಸರ್ಕಾರಕ್ಕೆ
ಸರ್ಕಾರಕ್ಕೆ ವಾಪಸ್ ಕಳಿಸಲಾಗಿದೆ. ಕೆಲವೊಂದನ್ನ ಮತ್ತೆ ಸರಿ ಇಲ್ಲ, ಅದನ್ನ ವಿವರಣೆಯನ್ನ ಕೊಡಿ ಅನ್ನುವಂಥದ್ದನ್ನ ಕೇಳಿದ್ರೆ ಅದಕ್ಕೆ ಕೆಲವೊಂದು ಸೂಕ್ತವಾದಂಥ ಬದಲಾವಣೆಯನ್ನು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗ 11 ವಿಧೇಯಕಗಳನ್ನು ಈಗ ವಾಪಸ್ ಕಳಿಸಲಾಗಿದೆ. ಅದರಲ್ಲಿ ನಾವು ನೋಡ್ಬೋದು, ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ, ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ವಿಧೇಯಕ, ಕರ್ನಾಟಕ ವಿಧಾನಮಂಡಲ ಅನರ್ಹತೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಮಸೂದೆ, ಹಾಗೆ ಕರ್ನಾಟಕ ಪುರಸಭೆಗಳು ಮತ್ತು ಇತರ ಕಾನೂನು ತಿದ್ದುಪಡಿ ವಿಧೇಯಕ, ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ, ಹಿಂದೂ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಭ್ರಷ್ಟಾಚಾರ ತಡೆ ವಿಧೇಯಕ, ಹಾಗೆ ಕರ್ನಾಟಕ ಪಟ್ಟಣ ಗ್ರಾಮಾಂತರ ಯೋಜನೆಯ ತಿದ್ದುಪಡಿ ಮಸೂದೆಗಳನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. 11ರಲ್ಲಿ 3 ವಿಧೇಯಕಗಳನ್ನ ಯಾವ್ಯಾವುದು ಅಂದ್ರೆ ಕರ್ನಾಟಕ ಸಹಕಾರ ಏನು 3 ಬಿಲ್ಗಳು, ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಮತ್ತೆ ಹಿಂದೂ ಧಾರ್ಮಿಕ ದತ್ತಿ ವಿಧೇಯಕಗಳನ್ನು ಏನು ಕಳಿಸಲಾಗಿತ್ತು ಅದನ್ನು 2 ಬಾರಿ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಇನ್ನು ಸರಿ ಇಲ್ಲ, ಇದು ಮತ್ತಷ್ಟು ಚೇಂಜ್ ಮಾಡಿ, ಇದರ ವಿವರಣೆ ಸಮರ್ಪಕವಾಗಿಲ್ಲ, ಅದನ್ನು ನೀವು ಸರಿಪಡಿಸಿ ಕಳಿಸಿ. ಈ ರೀತಿಯಾಗಿ 2 ಬಾರಿ 3 ವಿಧೇಯಕಗಳನ್ನು ಅವರು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಸೊ ಯಾಕೆಂದರೆ ಇಲ್ಲಿ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ಈ ವಿಧೇಯಕಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ರಾಜ್ಯಪಾಲರ ಒಂದು ಅಂಕಿತದ ಬಳಿಕ ಅದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗತ್ತೆ. ಆ ನಂತರ ಅದು ಕಾಯ್ದೆಗಳಾಗಿ ಜನರಿಗೆ ಬರುತ್ತೆ, ಆ ಕಾಯ್ದೆಗಳಾಗಿ ಅನುಷ್ಠಾನಕ್ಕೆ ಸರ್ಕಾರ ತರುತ್ತೆ. ಇಲ್ಲಿ ಕೆಲವೊಂದಷ್ಟು ಉತ್ತಮವಾದಂಥ ವಿಧೇಯಕಗಳನ್ನು ಕೂಡ ನಾವು ತಂದಿದ್ವಿ, ಆದರೆ ಅದನ್ನು ಯಾಕೆ ವಾಪಸ್ ಕಳಿಸಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ನಾಯಕರು ಆಗ್ತಾ ಇದ್ದಾರೆ. ಯಾಕಂದರೆ ಪಬ್ಲಿಕ್ ಇತ್ತೀಚೆಗೆ ಆದಂತಹ PSI ನೇಮಕಾತಿ ಹಗರಣ ಏನಿತ್ತು, ಉಪನ್ಯಾಸಕರ ನೇಮಕಾತಿ ಹಗರಣ ಏನಾಗಿತ್ತು, ಆ ಹಗರಣಗಳನ್ನು ಅಂತಹ ಒಂದು ಭ್ರಷ್ಟಾಚಾರವನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಬ್ಲಿಕ್ ಕಮಿಷನ್ ಮಸೂದೆಯನ್ನು ತಿದ್ದುಪಡಿ ತರಲಾಗಿತ್ತು, ಆ ಒಂದು ವಿಧೇಯಕಕ್ಕೆ ತಿದ್ದುಪಡಿಯನ್ನು ತರಲಾಗಿತ್ತು. ಅಂದರೆ ಪರೀಕ್ಷೆ ನಡೆಸುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಬೇಕು, ಮತ್ತೆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಳ ಮಾಡಿ ಆ ವಿಧೇಯಕವನ್ನು ತರಲಾಗಿತ್ತು. ಹಾಗೆ ಹಿಂದೂ ಧಾರ್ಮಿಕ ದತ್ತಿ ವಿಧೇಯಕದಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ತರಲಾಗಿತ್ತು. ಸಮಾಜಕ್ಕೆ ಉತ್ತಮವಾದಂಥ ಒಂದು ನಿರ್ದೇಶನಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅತ್ತ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರಾಧಿಕಾರದ ವಿಧೇಯಕ ಕೂಡ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಆ ವಿಧೇಯಕವನ್ನು ಕೂಡ ತರಲಾಗಿತ್ತು. ಆದರೆ ಯಾಕೆ ಈ ವಿಧೇಯಕಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ರು ಅನ್ನುವಂಥ ಪ್ರಶ್ನೆಯನ್ನು ಈಗ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಎದ್ದಿರುವಂಥದ್ದು ಪ್ರಸ್ತುತ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಏನು ಸಂಘರ್ಷ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಕಾನೂನಿನ ಸಂಘರ್ಷ ಇರ್ಬೋದು, ಮತ್ತು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ತಿಕ್ಕಾಟ, ಇದು ಎಲ್ಲೋ ಒಂದು ಕಡೆ ಮತ್ತಷ್ಟು ಹೆಚ್ಚಾಗುವಂಥ ಒಂದು ಲಕ್ಷಣಗಳು ಇದರಿಂದ ಗೋಚರಿಸ್ತಾ ಇದೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.